ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆ ಗಿಲ್ಲಿ ಅಶ್ವಿನಿ ರಕ್ಷಿತಾ ಮಧ್ಯೆ ಈಗಾಗಲೇ ಪೈಪೋಟಿ ಶುರುವಾಗಿದೆ. ಯಾರಾಗ್ತಾರೆ ಬಿಗ್ ಬಾಸ್ ವಿನ್ನರ್ ಎನ್ನುವ ಪ್ರಶ್ನೆ ಎದುರಾಗಿದೆ. ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆ ಇವತ್ತು ಗಿಲ್ಲಿ ಅಶ್ವಿನಿ ರಕ್ಷಿತಾ ಮಧ್ಯೆ ಈಗಾಗಲೇ ಪೈಪೋಟಿ ಶುರುವಾಗಿದೆ. ಯಾರಾಗ್ತಾರೆ ಬಿಗ್ ಬಾಸ್ ವಿನ್ನರ್ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜಾಲಿವುಡ್ ಸ್ಟುಡಿಯೋ ಮುಂದೆ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಯಾರಾಗ್ತಾರೆ ವಿನ್ನರ್ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ವಿನ್ನರ್ ಯಾರಾಗ್ತಾರೆ ಎಂಬುದೇ ಕುತೂಹಲ ಮೂಡ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ ವಿನ್ನರ್ ಹೆಸರು ಘೋಷಣೆಯಾಗುತ್ತೆ. ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾರಪ್ಪ ಈ ಬಾರಿ ವಿನ್ನರ್ ಆಗ್ತಾರೆ ಅಂತ. ಕೆಲವು ಕಡೆ ಈಗಾಗಲೇ ಗಿಲ್ಲಿ ಅವರು ವಿನ್ ಆಗಬೇಕು ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಕ್ಷಿತಾ ವಿನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ 6 ಜನರಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿ ಅಭಿಮಾನಿಗಳು ಕೂಡ ಕಾತುರದಿಂದ ಈಗಾಗಲೇ ಕಾಯ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಜನ ಇದಾರೆ, ತೋರಿಸ್ತಾರೆ. ಸತೀಶ್ ಹತ್ರ ದುಡ್ಡಿರ್ಬೋದು ಅಷ್ಟೇ. ಗಿಲ್ಲಿ ಹತ್ರ ಜನ, ಕರ್ನಾಟಕ ಜನನೇ ಇದಾರೆ. ನಾಳೆ ಬರ್ಬೇಕು, ರೆಡಿ ಆಗಕ್ಕೆ ಹೇಳಿ ಅವನ. ನಾಳೆ ಬರ್ಬೇಕು, ಕಾಲಡಿ ನುಗ್ಬೇಕು ಅವನು. ಹೇಳಿದಾನಲ್ಲ ಕಾಲಡಿ ನುಗ್ತೀನಿ ಅಂತ, ಕಾಲಡಿ ನುಗ್ಬೇಕು ಅವನು. ಪಕ್ಕ ಫೈನಲ್ ಗಿಲ್ಲಿನೇ. ಬಸ್ ಯಾರಿಂದ ನಡೀತಿದೆ ಅಂದ್ರೆ ಈ ಸೀಸನ್ 12 ಗಿಲ್ಲಿಯಿಂದ ನಡೀತಿದೆ. ನೋಡ್ಬೋದು ಅವ್ರ ಅಭಿಮಾನಿಗಳು ಎಷ್ಟಿದ್ದಾರೆ, ಮತ್ತೆ ಅವ್ರ ಕಟೌಟ್ಗಳು ಎಷ್ಟಿದಾವೆ ನೋಡ್ಬೋದು. ನೀವು ತಾವುಗಳು ನೋಡ್ಬೋದು. ಅವ್ರ ಕ್ರೇಜ್ ಏನಿದೆ ನೋಡ್ಬೋದು ನೀವು. ಅವ್ರ ಕ್ರೇಜ್ ಏನಿದೆ ನೋಡ್ಬೋದು. ಎಷ್ಟು ಅಭಿಮಾನಿಗಳು ಬಂದಿದ್ದಾರೆ, ಎಷ್ಟು ಇದು ಬಂದಿದೆ. ನಮ್ಮ ಕರ್ನಾಟಕದ ಹುಡುಗ ಗಿಲ್ಲಿ. ಮಂಡ್ಯ ಹುಡುಗದಿಂದ ಗಿಲ್ಲಿ, ನಮ್ಮ ಕರ್ನಾಟಕದ ಹುಡುಗ ಗಿಲ್ಲಿ. ನೋಡಿ, ಯಾವುದೇ ಆಗಿರ್ಬೋದು, ಯಾವುದೇ ಆಟದಲ್ಲೇ ಆಗಿರ್ಬೋದು, ಯಾವುದೇ ಟಾಸ್ಕಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಗಿಲ್ಲಿ ಬೆಸ್ಟ್ ಕ್ಲಾಸಲ್ಲಿ ಆಡ್ತಾ ಇದ್ದಾರೆ. ಗಿಲ್ಲಿ ಯಾವತ್ತಿದ್ರು ಗೆಲ್ಲೋದೆ. ಗಿಲ್ಲಿ ಗೆದ್ದಾಗಿದೆ. ಯಾವಾಗಲೂ ಜನರ ಮನಸ್ಸಲ್ಲಿ ಗೆದ್ದಾಗ್ಬಿಟ್ಟಿದೆ ಗಿಲ್ಲಿ. ಆಟ ಗೆಲ್ಲ ಗಿಲ್ಲಿ ಅಂದ್ರೆ ಯಾಕೆ 37 ಕೋಟಿ ಓಟ್ ಬಂದಿದೆ ಅಂತಿದ್ದಾರೆ ಗಿಲ್ಲಿಗೆ, ಏನ್ ಹೇಳ್ತೀರಿ? ನಮ್ಮಂತ ಫ್ಯಾನ್ಸ್ಗಳಿಂದನೇ ಬಂದಿರೋದು 37 ಕೋಟಿ ಓಟು. ಬೇರೆ ಯಾರಿಗಾದ್ರೂ ಬಂದಿದ್ಯಾ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ? ಮತ್ತೆ ಯಾರು? ಗಿಲ್ಲಿ. ಸೀಸನೇ ನಂಬರ್ 1 ಅಲ್ಲ, ಚಾನೆಲೇ ನಂಬರ್ 1 ಗಿಲ್ಲಿಯಿಂದ. ವೋಟ್ ಫಾರ್ ಗಿಲ್ಲಿ. ಸತೀಶ್ ಕ್ಯಾಡಬಾಮ್ಸ್ ಬಾಪ, ಇವಾಗ ನೋಡು ಸ್ಲಮ್ಮ. ಸತೀಶ್ ಕ್ಯಾಡಬಾಮ್ಸ್ ರಾಜಾಜಿನಗರಲ್ಲಿ ಇರೋದು ಸ್ಲಮ್ಮ. ನಾನು ಬಾ ನೋಡು, ಗಿಲ್ಲಿಗೋಸ್ಕರ ಬಂದಿರೋದು ನಾವು. ಗಿಲ್ಲಿ ಸತೀಶ್ ಕಾಂಡಮ್ ಗಿಲ್ಲಿನ ಗೆಲ್ಲೋದು. ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಹೀಗಾಗಿ ಜಾಲಿವುಡ್ ಸ್ಟುಡಿಯೋ ಬಳಿ ನಾವಿದ್ದೀವಿ. ಗಿಲ್ಲಿ ಅಭಿಮಾನಿಗಳ ಸಂಭ್ರಮ ಏನಿದೆ, ಈಗಾಗಲೇ ಗೆದ್ದಿದ್ದಾರೆ ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸಿ ನೋಡಿ ಬಾವುಟ ಎಲ್ಲ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬನ್ನಿ ಫ್ಯಾನ್ಸ್ ನ ಮಾತನಾಡ್ತಾ ಹೋಗೋಣ. ಬ್ರದರ್, ಎಲ್ಲಿಂದ ಬಂದಿದ್ದೀರಿ? ಬೈರ್ಮಂಗಲ ಅಂಚಿಪುರ ಕಾಲೋನಿಯಿಂದ. ಯಾಕೆ ಗಿಲ್ಲಿ ಅಂದ್ರೆ ಯಾಕೆ ಇಷ್ಟ? ಅವನ ಮಾತು, ಅವ್ನ ನಡೀತೆ, ಅವ್ನು ನೋಡಿ ನಾನು ಫುಲ್ಲು ಇಷ್ಟ ಆಗಿ ಫಿದಾ ಆಗ್ಬಿಟ್ಟಿದ್ದೀನಿ.
ಇನ್ನ ಬೇಜಾನಿದೆ ಅವ್ನು ಆಚೆ ಬಂದ್ಮೇಲೆ ತೋರಿಸ್ತೀನಿ. ಈಗ ಸ್ಟಾರ್ಟ್ ಮಾಡಿದ್ದೀವಿ, ನೆಕ್ಸ್ಟ್ ಲೆವೆಲ್ ತೋರಿಸ್ತೀವಿ. ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ ಹೊರಗಡೆ ಬಂದ್ಮೇಲೆ? ಹೊರಗಡೆ ಬಂದ್ಮೇಲೆ ಸರ್ಪ್ರೈಸ್ ಅದು, ಹೇಳಕ್ ಹೋಗಲ್ಲ, ಹೇಳಕ್ ಬರೀದೆ ಎಲ್ಲ ಇದು ಮಾಡ್ಬಿಡ್ತಾರೆ, ಸರ್ಪ್ರೈಸ್ ಆಗಿರ್ತದೆ. 37 ಕೋಟಿ ಓಟ್ ಬಿದ್ದಿದೆ ಅಂತಾರೆ ಗಿಲ್ಲಿಗೆ, ಏನ್ ಹೇಳ್ತೀರಿ? 37 ಕೋಟಿ ಅಲ್ಲ, 77 ಕೋಟಿ ಬಿದ್ದ ನನ್ನೆ. 77 ಕೋಟಿ ಆಗತ್ತೆ ಈಗ, 37 ಕೋಟಿ ಅಲ್ಲ 77 ಕೋಟಿ ಆಗದೆ. ಆಲ್ರೆಡಿ ಗೆದ್ಬಿಟ್ಟಿದ್ದಾನೆ. ಬರ್ಬೇಕಷ್ಟೇ, ಬಂದೇಟ್ಗೆ ನಮ್ಮ ಸಂಭ್ರಮ ನೋಡ್ಬೇಕಷ್ಟೇ. ಸೀಸನ್ 11 ಅಲ್ಲ, ಸೀಸನ್ 12 ಯಾರು ಬಿದ್ದಿರೋದು ಓಟು? ಗಿಲ್ಲಿ ಬಿದ್ದಿರೋ ಓಟು ಗಿಲ್ಲಿಗೆ, ಗಿಲ್ಲಿಗೆ, ಗಿಲ್ಲಿಗೆ. ಗಿಲ್ಲಿ ಆಚೆ ಬರ್ಲಿ, ಡಾಕ್ ಸತೀಶನ್ ಕರ್ಸಿ ಪಾರ್ಟಿ ಕೊಡಿಸ್ತೀನಿ. ನಾನು ಪಾರ್ಟಿ ಕೊಡಿಸ್ತೀನಿ. ಯಾರನ್ನ ಕರ್ಸೆ? ಬರ್ಲಿ, ನಾನೇ ಪಾರ್ಟಿ ಕೊಡ್ತೀನಿ. ಗೆದ್ದು ಬರ್ಲಿ ನಮ್ ಗಿಲ್ಲಿ, ನಾನು ಪಾರ್ಟಿ ಕೊಡ್ತೀನಿ. ಈಗ ಗಿಲ್ಲಿಯವ್ರ ಬಗ್ಗೆ ಸ್ವಲ್ಪ ಜನ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪರ ವಿರೋಧ ಎಲ್ಲ ಇರುತ್ತೆ. ವಿರೋಧವಾಗಿರೋರಿಗೆ ಏನ್ ಹೇಳ್ತೀರಿ? ಸ್ತಂಭ ಅಂತ ಹೇಳವನಲ್ಲ, ಆ ಮಾತವ್ನು ರಿಟರ್ನ್ ತಗೋಬೇಕು ಅವನು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ನಾವು ಗಿಲ್ಲಿ ಆಚೆ ಬಂದ್ರೆ ಫ್ಯಾನ್ಸ್ಗಳು ಮಾತ್ರ ನಾವು ಬಿಡಲ್ಲ. ರಾತ್ರಿ ನಿದ್ದೆ ದಿನ ಬ್ಯಾನರ್ ಎಲ್ಲ ಕಟ್ಟಿ, ಇನ್ನ ಇದು ಹಳ್ಳೆದಷ್ಟೇ ಹಳ್ಳೆ ಪ್ರಾಜೆಕ್ಟ್, ಇದು ಇನ್ನೂ 5 ಪ್ರಾಜೆಕ್ಟ್ ಅವೆ.